ಭಾರತದ ಡ್ರೋನ್ ದಾಳಿಯಿಂದ ಪಾಕಿಸ್ತಾನ ಅಕ್ಷರಶಃ ಕಂಗೆಟ್ಟು ಹೋಗಿದೆ. ಪಾಕಿಸ್ತಾನದ ಅಧ್ಯಕ್ಷ ಶಹಬಾಜ್ ಶರೀಫ್ ಫುಲ್ ಟೆನ್ಷನ್, ದಿಕ್ಕು ತೋಚದೆ ಕಂಗೆಟ್ಟು ಕುಳಿತಿದ್ದಾರೆ. ಪಾಕಿಸ್ತಾನದ ಅಧ್ಯಕ್ಷ ಭಾರತದ ಮೇಲೆ ದಾಳಿ ಮಾಡಿದ್ದೀವಿ ಅಂತ ಪಾಕಿಸ್ತಾನದ ಅಧ್ಯಕ್ಷ ಇವತ್ತು ಹೇಳಿಕೆಯನ್ನು ಕೊಟ್ಟಿದ್ರು. ಇವತ್ತು ಬೆಳಿಗ್ಗೆ ಭಾರತದ ಪ್ರತ್ಯುತ್ತರದಿಂದ ಪಾಕಿಸ್ತಾನ ಕಂಗಾಲಾಗಿ ಹೋಗಿದೆ. ಭಾರತೀಯ ಸೇನೆಯ ಏಟಿಗೆ ಪಾಕ್ ಸೇನೆ ದಿಕ್ಕೆಟ್ಟು ಹೋಗಿದೆ. ಭಾರತ ನಡೆಸಿರೋದು ಇನ್ನೂ ಕೂಡ ಪೂರ್ಣ ಪ್ರಮಾಣದ ದಾಳಿಯಲ್ಲ. ಭಾರತ ನಿನ್ನೆ ಉಗ್ರರ ಮೇಲೆ ಕ್ಷಿಪಣಿ ದಾಳಿಯನ್ನು ನಡೆಸಿತ್ತು. ಇವತ್ತು ನಡೆಸಿರೋದು ಕೇವಲ ಡ್ರೋನ್ಗಳ ದಾಳಿ. ಇದಕ್ಕೇನೆ ಪಾಕಿಸ್ತಾನ ಸಂಪೂರ್ಣವಾಗಿ ಕಂಗೆಟ್ಟು ಹೋಗಿರೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಯಾವುದೇ ರೀತಿಯಲ್ಲೂ ಕೂಡ ಪಾಕಿಸ್ತಾನದಿಂದ ಇದಕ್ಕೆ ಉತ್ತರವೇ ಇಲ್ಲ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿ. ಭಾರತ ಇವತ್ತು ಕೂಡ ನಡೆಸಿರೋದು ಕೇವಲ ಡ್ರೋನ್ ದಾಳಿ ಮಾತ್ರ. ಈ ಡ್ರೋನ್ ದಾಳಿಗೆನೆ ಪಾಕಿಸ್ತಾನದ ಕಡೆಯಿಂದ ಯಾವುದೇ ರೀತಿಯಲ್ಲೂ ಕೂಡ ಪ್ರತ್ಯುತ್ತರ ಇಲ್ಲ. ಶಶಿ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ, ಭಾರತ ನಡೆಸಿರೋದು ಇವತ್ತು ಡ್ರೋನ್ ದಾಳಿಯನ್ನು ಮಾತ್ರ. ಇನ್ನೂ ಕೂಡ ಪೂರ್ಣ ಪ್ರಮಾಣದ ವಾಯುಸೇನೆಯಿಂದ ದಾಳಿಯನ್ನು ನಡೆಸಾಗಿಲ್ಲ. ಕೇವಲ ಡ್ರೋನ್ ದಾಳಿಯನ್ನು ನಡೆಸಿರೋದು. ಇಷ್ಟಕ್ಕೇನೆ ಪಾಕಿಸ್ತಾನ ಸಂಪೂರ್ಣವಾಗಿ ಪತನಗೊಟ್ಟಿರೋ ತರ ಕಂಡು ಬರ್ತಾ ಇದೆ. ಭಾರತ ನಡೆಸಿರುವಂತಹ ಈ ವಾಯು ದಾಳಿಯಲ್ಲಿ ರಾವಲ್ಪಿಂಡಿಯನ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡಲಾಗಿದೆ. ರಾವಲ್ಪಿಂಡಿಯ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂಗೆ ಹಾನಿಯಾಗಿದೆ ಎನ್ನುವಂತಹ ಮಾಹಿತಿ ಬರ್ತಾ ಇದೆ. ರಾವಲ್ಪಿಂಡಿ ಪಾಕಿಸ್ತಾನದ ಸೇನಾ ರಾಜಧಾನಿ, ಡಿಫೆನ್ಸ್ ಕ್ಯಾಪಿಟಲ್ ಅಂತಾನೆ ಕರೆಯುತ್ತೆ. ಆ ನಗರದ ಮೇಲೆ ಭಾರತ ಡ್ರೋನ್ ಅನ್ನು ಬಳಸಿ ರಾವಲ್ಪಿಂಡಿಯ ಮೇಲೆ ದಾಳಿ ಮಾಡಿದೆ. ರಾವಲ್ಪಿಂಡಿಯ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣ ಹಾನಿಯಾಗಿದೆ ಎನ್ನುವಂತಹ ಮಾಹಿತಿ ಬರ್ತಾ ಇದೆ. ಹೇಗೆ ಭಾರತದಲ್ಲಿ ಇಂಡಿಯನ್ ಪ್ರೀಮಿಯರ್ ಲೀಗ್ ನಡೆಯುತ್ತೆ, ಹಾಗೆ ಪಾಕಿಸ್ತಾನದಲ್ಲಿ ಈಗ ಪಾಕಿಸ್ತಾನ್ ಸೂಪರ್ ಲೀಗ್ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಪಾಕಿಸ್ತಾನದ ರಾವಲ್ಪಿಂಡಿಯ ಸ್ಟೇಡಿಯಂ ಮೇಲೆ ಈ ದಾಳಿ ಆಗಿರೋದು ಅತ್ಯಂತ ಮಹತ್ವ. ಪ್ರಮುಖ ನೆಲೆಗಳನ್ನು ಗುರಿಯಾಗಿಸಿ ಮಾಡಿಕೊಂಡಂತಹ ದಾಳಿಯಲ್ಲಿ ರಾವಲ್ಪಿಂಡಿಯ ಕ್ರಿಕೆಟ್ ಸ್ಟೇಡಿಯಂಗೆ ಹಾನಿಯಾಗಿದೆ. ರಾವಲ್ಪಿಂಡಿಯ ಸೇನಾ ನೆಲೆಗಳಿಗೂ ಹಾನಿಯಾಗಿದೆ. ಭಾರತ ಇಡೀ ಗಡಿಯುದ್ದಕ್ಕೂ ಕೂಡ ಹದ್ದಿನ ಕಣ್ಣನ್ನು ಇಟ್ಟಿದೆ. ಜೊತೆಗೆ ನಿಯಮಿತವಾಗಿ ಡ್ರೋನ್ಗಳನ್ನು ಬಳಸಿಕೊಂಡು, ರಫೇಲ್ ಮತ್ತು ಸುಖೋಯ್ ಯುದ್ಧ ವಿಮಾನಗಳನ್ನು ಬಳಸಿಕೊಂಡು ಪಾಕಿಸ್ತಾನದ ಸೇನಾ ನೆಲೆಗಳನ್ನು ಟಾರ್ಗೆಟ್ ಮಾಡ್ಕೊಳ್ತಾ ಇದೆ. ಪಾಕಿಸ್ತಾನ ಉಗ್ರ ನೆಲೆಗಳ ಮೇಲೆ ದಾಳಿಯಾದಾಗ ಸುಮ್ಮನೆ ಇದ್ದಿದ್ರೆ ಈ ಹಂತಕ್ಕೆ ಒಂದು ಕಾನ್ಫ್ಲಿಕ್ಟ್ ಬರ್ತಾ ಇರಲಿಲ್ಲ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ. ಯಾವಾಗ ಪಾಕಿಸ್ತಾನ ಭಾರತದ 15 ನಗರಗಳನ್ನು ಟಾರ್ಗೆಟ್ ಮಾಡಿಕೊಂಡು ಕ್ಷಿಪಣಿ ದಾಳಿ ಮಾಡುವಂತಹ ಪ್ರಯತ್ನ ಮಾಡ್ತೋ, ಆ 15 ನಗರಗಳ ಮೇಲೆ ಬಂದಂತಹ ಕ್ಷಿಪಣಿಗಳನ್ನು ಭಾರತದ S-400 ಹೊಡೆದಾಕಿದೆ. ಯಾವಾಗ ನಮ್ಮ ದೇಶದ ಮೇಲೆ ಪಾಕಿಸ್ತಾನ ಕ್ಷಿಪಣಿಯನ್ನ ಫೈರ್ ಮಾಡುವಂತಹ ಧೈರ್ಯವನ್ನ ಮಾಡ್ತೋ, ತಕ್ಷಣ ಭಾರತೀಯ ಸೇನೆ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಪಾಕಿಸ್ತಾನದ ಮೇಲೆ ಕ್ಷಿಪಣಿ ದಾಳಿಯನ್ನ ಮಾಡಲಾಗ್ತಾ ಇದೆ. ಡ್ರೋನ್ ಮತ್ತು ರಫೇಲ್ ಸುಖೋಯ್ಗಳನ್ನು ಬಳಸಿಕೊಂಡು ಪಾಕಿಸ್ತಾನದ ಸೇನಾ ನೆಲೆಗಳನ್ನು ಟಾರ್ಗೆಟ್ ಮಾಡಿಕೊಳ್ಳಲಾಗಿದೆ. ಅದರಲ್ಲಿ ರಾವಲ್ಪಿಂಡಿಯ ಕ್ರಿಕೆಟ್ ಸ್ಟೇಡಿಯಂಗೆ ಹಾನಿಯಾಗಿದೆ ಎನ್ನುವಂತಹ ಮಾಹಿತಿ ಬರ್ತಾ ಇದೆ. ಎಸ್, ಹಾಗೆ ಸಂಪರ್ಕದಲ್ಲಿರಿ ಶಶಿ. ಇದರ ಬಗ್ಗೆ ಅಪ್ಡೇಟ್ಸ್ ಬರ್ತಾ ಇದೆ. ರಾವಲ್ಪಿಂಡಿ ಕ್ರಿಕೆಟ್ ಸ್ಟೇಡಿಯಂ ಅನ್ನ ಉಡಾಯಿಸಲಾಗಿದೆ. ಭಾರತದ ಡ್ರೋನ್ ದಾಳಿಗೆ ರಾವಲ್ಪಿಂಡಿ ಕ್ರಿಕೆಟ್ ಸ್ಟೇಡಿಯಂಗೆ ಬಹಳ ದೊಡ್ಡ ಹಾನಿಯಾಗಿದೆ. ತಕ್ಷಣ ರಾವಲ್ಪಿಂಡಿಯನ್ನು ತೊರೆಯೋದಕ್ಕೆ ಕ್ರಿಕೆಟಿಗರಿಗೆ ಸೂಚನೆಯನ್ನು ಕೊಡಲಾಗಿದೆ. ಪಾಕಿಸ್ತಾನ ಸೂಪರ್ ಲೀಗ್ ಅಲ್ಲಿ ನಡೀತಾ ಇದೆ. ಕ್ರಿಕೆಟ್ ನಡಿಬೇಕಾಗಿತ್ತು. ಆ ಹಿನ್ನೆಲೆಯಲ್ಲಿ ಕ್ರಿಕೆಟಿಗರು ಕೂಡ ಅಲ್ಲಿದ್ರು. ಭಾರತ ನಡೆಸಿರುವಂತಹ ಈ ಡ್ರೋನ್ ದಾಳಿಯಲ್ಲಿ ರಾವಲ್ಪಿಂಡಿಯ ಸ್ಟೇಡಿಯಂಗೂ ಕೂಡ ಹಾನಿ ಆಗಿದೆ. ಕ್ರಿಕೆಟಿಗರಿಗೆ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಅಲ್ಲಿಂದ ತೆರಳೋದಕ್ಕೆ ಸೂಚನೆಯನ್ನ ಕೊಟ್ಟಿದೆ. PSL ಟೂರ್ನಿಯನ್ನ ನಡೆಸಲಾಗ್ತಾ ಇದೆ. ಪಾಕಿಸ್ತಾನದ ಕ್ರಿಕೆಟಿಗರು ಮಾತ್ರ ಅಲ್ಲ, ಹಲವು ವಿದೇಶಿ ಕ್ರಿಕೆಟಿಗರು ಕೂಡ ಭಾಗಿಯಾಗಿದ್ದಾರೆ. ಇವತ್ತು ಕೂಡ ಮ್ಯಾಚ್ ನಡಿಬೇಕಾಗಿತ್ತು. ಆದ್ರೆ ಈ ಒಂದು ಡ್ರೋನ್ ದಾಳಿಯಲ್ಲಿ ಪಾಕಿಸ್ತಾನದ ರಾವಲ್ಪಿಂಡಿ ಸ್ಟೇಡಿಯಂಗೂ ಕೂಡ ಹಾನಿ ಆಗಿದೆ. ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಸಣ್ಣ ಮಟ್ಟದ ಹಾನಿಯಲ್ಲ, ಬಹಳ ದೊಡ್ಡ ಮಟ್ಟದಲ್ಲೇ ಹಾನಿ ಆಗಿರೋದನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು. ರಾವಲ್ಪಿಂಡಿ ಕ್ರಿಕೆಟ್ ಸ್ಟೇಡಿಯಂಗೂ ಕೂಡ ಭಾರತದ ಡ್ರೋನ್ಗಳು ಅಟ್ಯಾಕ್ ಮಾಡಿವೆ. ರಾವಲ್ಪಿಂಡಿ ಕ್ರಿಕೆಟ್ ಸ್ಟೇಡಿಯಂ ಚಿಂದಿ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಭಾರತದ ಡ್ರೋನ್ಗಳು ರಾವಲ್ಪಿಂಡಿ ಕ್ರಿಕೆಟ್ ಸ್ಟೇಡಿಯಂ ಮೇಲೂ ಕೂಡ ಅಟ್ಯಾಕ್ ಮಾಡಿವೆ. ಪಾಕಿಸ್ತಾನದ ಪ್ರಮುಖ ನಗರಗಳ ಮೇಲೆ ಭಾರತದ ಡ್ರೋನ್ಗಳು
ದಾಳಿಯನ್ನ ನಡೆಸ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ರಾವಲ್ಪಿಂಡಿ ಕ್ರಿಕೆಟ್ ಸ್ಟೇಡಿಯಂ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.